ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕುಕ್ ವಿತ್ ಇಂಡಿಯನ್ ಮಾಮ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರ್ಡ್ ರೈಸ್ ಮೊಸರನ್ನ. ನಾವು ಮನೆಯಲ್ಲಿ ಯಾವ ಥರ ಮೊಸರನ್ನ ಮಾಡೇವಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು ಎಣ್ಣೆ ಇಟ್ಟಿದ್ದೆ, ಅದು ಬೆಚ್ಚಗಾದ್ಕೂಡಲೇ ನಾನು ಇಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡೆ. ಸಣ್ಣಗೆ ತುಂಡು ಮಾಡಿ ಇಟ್ಕೊಂಡಿದ್ದೆ ಗೋಡಂಬಿಯನ್ನು. ಸೊ ಅದು ಬ್ರೌನಿಷ್ ಕಲರ್ ಬರೋ ತನಕ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮಮ್ಮಿ ಇದನ್ನು ಒಂದು ಫಂಕ್ಷನ್ಗೆ ಮಾಡೋ ಅಂತಿದ್ರು. ನಮ್ಮ ಕಡೆ ಅದು ಬಾಯ್ಕಿ ಅಡುಗೆ ಅಂತಾರೆ ಗೊತ್ತಾ, ಪ್ರೆಗ್ನೆಂಟ್ ಇದ್ದಾಗ ಹೋಯ್ತಾರಲ್ಲ, ಅದಕ್ಕೆ ನಾವು ಪ್ರಿಪೇರ್ ಮಾಡೋ ಅಂತಿದ್ವಿ ಈ ರೈಸನ್ನು, ಕರ್ಡ್ ರೈಸನ್ನು. ಸೊ ಅದರ ಸಂಬಂಧ ನಾವು ಇದನ್ನ ಮಾಡ್ಲಿಕ್ಕೆ ಕುಂತಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲ್ ಬ್ರೌನಿಷ್ ಕಲರ್ ಬಂದದ ನಮ್ಮದು ಗೋಡಂಬಿ. ಸೊ ಈಗ ನಾನು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತೇನೆ ಇದಕ್ಕೆ. ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಜೀರಿಗೆಯನ್ನು ಆಡ್ ಮಾಡಿದೆ. ಆ್ಯಂಡ್ ಅದು ಜೀರಿಗೆ ಹೊತ್ತಬಾರ್ದು, ಆಗ ನೆಕ್ಸ್ಟೇ ನೀನು ಕರಿಬೇವನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ನೋಡ್ಬೋದು ಇದು ಜವಾರಿ ಕರಿಬೇವು ನಮ್ಮದು ಗಿಡದಾಗಿಂದ ಇದು. ಸೊ ಇದು ಆಲ್ಮೋಸ್ಟ್ ಆಲ್ ಬ್ರೌನಿಷ್ ಕಲರ್ ಬಂದಿದೆ. ಇದು ರೆಡಿ ಆಯಿತು. ನಾನು ಈಗ ಅದನ್ನ ಆಫ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಟೇಸ್ಟ್ ಸಂಬಂಧ ನಾನು ಇಲ್ಲಿಂದ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನು ಮೊದಲೇ ರೈಸನ್ನು ಪ್ರಿಪೇರ್ ಮಾಡಿಟ್ಟಿದ್ದೆ, ನೋಡ್ಬೋದು. ಅದು ಆರಾಕಿಟ್ಟಿದ್ದೆ. ಅದು ಆರಿದ ಮೇಲೆ ನಾನು ಇದನ್ನ ಹುಳಿಯನ್ನು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಈಗ ಸಣ್ಣಗೆ ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಂಡಿದ್ದೆ. ಆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಆ್ಯಂಡ್ ಇದಕ್ಕೆ ನಾನು ಕೊತ್ತಂಬರಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ನಾನು ಇಲ್ಲಿ ಪ್ರೊಮೋಗ್ರೆನೇಟ್ ಇತ್ತು ನಮ್ಮ ಕಡೆ, ದಾಳಂಬ್ರಿ ಹಣ್ಣು, ಅದನ್ನು ಬಿಡಿಸಿಟ್ಕೊಂಡಿದ್ದೆ ದಾಳಂಬ್ರಿ ಬೀಜವನ್ನು. ಸೊ ಅವನು ಕೂಡ ನಾನು ಇಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ದಾಳಂಬ್ರಿ ಬೀಜ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ನಾನು ಟೇಸ್ಟ್ ಸಂಬಂಧ ಇದಕ್ಕೆ ಆ್ಯಡ್ ಮಾಡ್ಕೊಂಡೀನಿ. ಆ್ಯಂಡ್ ಇಲ್ಲಿ ನಾನು ಕೊತ್ತಂಬರಿ ಬರ್ತದೆ ಗೊತ್ತಾ, ಬ್ಲ್ಯಾಕ್ ಪೇಪರ್ ಪೌಡ್ರ್ ಅಂತಾರಲ್ಲ, ಅದನ್ನು ನಾನು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಆ್ಯಡ್ ಮಾಡಿದೆ. ಆಮೇಲೆ ಇದಕ್ಕೆ ನಾನು ಮೊಸರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ಇದು ನಮ್ಮದು ಮನೆ ಮೊಸರು, ಆಕಳ ಮೊಸರು, ಅದನ್ನು ಆ್ಯಡ್ ಮಾಡ್ಕೊಂಡು. ನಾನು ಪ್ಯಾಕೆಟ್ ಮೊಸರು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಕುಂತಿಲ್ಲ, ಯಾಕೆಂದರೆ ಲಾರ್ಜ್ ಕಂಟೆಂಟ್ನಲ್ಲಿ ಬೇಕಾಗಿರ್ತದೆ. ಮತ್ತು ಪಾಕೆಟ್ ರೈಸ್ ಆದರೆ ಅದು ಭಾಳ ಗಟ್ಟಿಯಾಗಿ ಬರ್ತದೆ, ಅದು ಟೇಸ್ಟ್ ಕೂಡ ಅಷ್ಟೊಂದು ಚಲೋ ಬರೋಂಗಿಲ್ಲ ಅಂತ ನಾವು ಇಲ್ಲಿ ಮನೆ ರೈಸನ್ನು ಆ್ಯಡ್ ಮಾಡ್ಕೊಳ್ಳೋ ಅಂತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಕರ್ಡ್ ರೈಸ್ ಹೆಂಗಾಗಿತ್ತು ನೀವು ಮನೇಲಿ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.